ಪಾನ್ ಕಾರ್ಡ್ ನ ಆಧಾರ್ ಕಾರ್ಡ್ ಜೊತೆ ಫ್ರೀ ಆಗಿ ಹೇಗ್ ಲಿಂಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಆಕ್ಚುಲಿ 2017 ಜುಲೈ ಇಂದ ಆಚೆ ಯಾರು ಪಾನ್ ಕಾರ್ಡ್ ಮಾಡಿಸಿರ್ತಾರೋ ಅವ್ರಿಗೆ ಮಾತ್ರ ಅಪ್ಲೈ ಆಗೋದು. ಗೂಗಲ್ ಓಪನ್ ಮಾಡ್ಕೊಂಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ. ಅದು ಸರ್ಚ್ ಮಾಡಿ ಆದ್ಮೇಲೆ ನಿಮ್ಗೆ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತಂದೇಳಿ ಆ ಪೇಜ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಲಿಂಕ್ ಆಧಾರ್ ಅಂತಂದೇಳಿ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ ಮತ್ತೆ ಆಧಾರ್ ನಂಬರ್ ಎರಡನ್ನು ನೀಟಾಗಿ ಎಂಟ್ರಿ ಮಾಡಿ. ನಿಮ್ಮ ಪ್ಯಾನ್ ನಂಬರ್ ಫುಲ್ ಆಗಿರ್ಲಿ, ಆಧಾರ್ ನಂಬರ್ ಫುಲ್ ಆಗಿರ್ಲಿ. ಅದೆರಡನ್ನು ಎಂಟ್ರಿ ಮಾಡಿ ಆದ್ಮೇಲೆ ಕೆಳಗಡೆ ವ್ಯಾಲಿಡೇಟ್ ಅಂತ ಒಂದು ಬಟನ್ ಕಾಣಿಸುತ್ತೆ. ಆ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ 2017 ಜುಲೈ ಈಚೆಯಿಂದ ಏನಾದ್ರು ಮಾಡಿಸಿರೋದಾಗಿದ್ರೆ ಅದಕ್ಕೆ ಫ್ರೀ ಇರುತ್ತೆ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ಕೇಳುತ್ತೆ. ಆಸ್ ಪರ್ ಆಧಾರ್ ನೇಮ್ ಟೈಪ್ ಮಾಡಿ. ಟೈಪ್ ಮಾಡಿ ಆದ್ಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಟೈಪ್ ಮಾಡಿ. ಎರಡು ಟೈಪ್ ಮಾಡಿ ಆದ್ಮೇಲೆ ಲಿಂಕ್ ಆಧಾರ್ ಅಂತಂದೇಳಿ ಕೆಳಗಡೆ ಒಂದು ಬಟನ್ ಕ್ಲಿಕ್ ಮಾಡಿ. ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಪಾನ್ ಜೊತೆಗೆ ಲಿಂಕ್ ಆಯ್ತು. ನೆಕ್ಸ್ಟ್ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಿದ್ರಿ ಅಂತಂದ್ರೆ, ಎಂಟ್ರಿ ಮಾಡಿ ವ್ಯಾಲಿಡೇಟ್ ಕೊಟ್ರಿ ಅಂತಂದ್ರೆ ವಿತಿನ್ 48 ಅವರ್ಸ್ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಜೊತೆಗೆ ಲಿಂಕ್ ಆಗುತ್ತೆ. ಅದಾದ್ಮೇಲೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನಂದು ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡಿ ಹೆಂಗ್ ಚೆಕ್ ಮಾಡೋದು ಅಂತಂದೇಳಿ ಅಲ್ಲಿ ಗೊತ್ತಾಗುತ್ತೆ. ಚೆಕ್ ಮಾಡ್ಕೊಂಡ್ರೆ ಮುಗೀತು, ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೊತೆಗೆ ಲಿಂಕ್ ಆಯ್ತು.